ಆಜ್ಞಾಧಾರಕನೂ ಅಲ್ಲ. ಅಣ್ಣನಿಗೆ ನಾನು ಎಷ್ಟೋ ಬಾರಿ ಹೇಳಿದರು, ಅವನು ನನ್ನ ಮಾತನ್ನು ಕೇಳಲಿಲ್ಲ. ಶ್ರೀಕೃಷ್ಣನಲ್ಲಿಯೂ ನಾನು ಬಹುವಿಧವಾಗಿ ಬೇಡಿಕೊಂಡೆನು, ಸಂಧಾನಕ್ಕಾಗಿ ಹೋಗಬೇಡವೆಂದು. ಅವನೂ ಸಣ್ಣ ಮಾತನ್ನು ಕೇಳಲಿಲ್ಲ. ಅದರಲ್ಲಿ ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆ. ಏನೆಂಬುದಾಗಿ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬೆಚ್ಚಿದ ಮುಡಿಯನ್ನು ಬಿಡಿಗಟ್ಟುವುದಿಲ್ಲವೇ ಭಾನುಮತಿ? ಪಾಪಪಾಂಚಾಲಿ ಬಹಳ ಚಮತ್ಕಾರವಾದ ಉತ್ತರವನ್ನೇ ನೀಡಿರುವೆ. ನೀನು ನಮ್ಮೊಡನೆ ಅದನ್ನು ಮಾಡುವುದರಲ್ಲೇ ನಿನ್ನ ಜನರನ್ನು ಮುಗಿಸಿದ್ದೆ ಎಂದು ನಾನು ತಿಳಿಸಿದ್ದೆ.
ಸೇರುವೆ. ಪಾಂಚಾಲಿ ಪ್ರಾಣೇಶ್ವರ, ಏನ ಆ ಕೌರವರ ರಕ್ತವನ್ನು ಈ ಧರೆಯೊಳಗೆ ಆಗಲಿ ಚೆಲ್ಲಿದ ಎಲ್ಲವೇನು? ಸೇರುವೆ. ಕಾಂತಿಯ ನೀನು. ಹೌದಲ್ಲವೇ ಪ್ರಾಣೇಶ್ವರ? ಹೌದು ಪಾಂಚಾಲಿ. ಆದರೆ ಅದಕ್ಕಿನ್ನು ಬಹಳ ಸಮಯವಿದೆ. ಚೆಲ್ಲುತ್ತೆ ಸೇರುವೆ ಕಾಂತಿಯಲ್ಲಿ. ಚೆಲ್ಲುತ್ತೆ ಸೇರುವೆ ಕಾಂತಿಯಲ್ಲಿ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ರಮದೆಯ ಮನದಲ್ಲದಿರುವಿರಾ. ರಮದೆಯ ಮನದಲ್ಲದಿರುವಿರಾ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ. ಪ್ರಾಣೇಶ್ವರ, ಪಾಂಚಾಲಿ ಪ್ರಿಯೋತ್ತಮ, ಹಾ ನೆನಪಿದೆ ಹಿಂದೊಂದು ದಿನ ಏನಿನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಪ್ರಿಯ ತಾವೇ ಸಂಬೋಧಿಸಿದಿರಿ. ಇನ್ನು ಏನನ್ನೋ ಹೇಳಿದಿರಲ್ಲ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಿಕೊಳ್ಳುತ್ತಿರುವೆಯಾ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಬರೆಯುವಂತಹ ಹೇಳಿಯಲ್ಲ ಈ ಭೀಮ. ಆಹಾಹಾಹಾ. ಕೇವಲ ಹೇಳುವುದು ಮಾತ್ರವಲ್ಲ, ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನು ಇಚ್ಛಿಸಿದರೇನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆಲಸ ಬೇಡ ಪಾಂಚಾಲಿ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ಅಪೇಕ್ಷಿಸುವನು. ಅಗ್ರಜನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ